ಎಲ್ರಿಗೂ ನಮಸ್ಕಾರ. ಬಹಳ ಜನ ಇಂಟರ್ವ್ಯೂಗೆ ಹೋಗುವ ಮೊದಲು ತುಂಬ ಟೆನ್ಷನ್ ತೊಗೊಂಡಿರ್ತಾರೆ. ಕೆಲವರಂತೂ ಇಂಟರ್ವ್ಯೂಗೆ ಅಂದರೆ ಜಾಬ್ಗಳಿಗೆ ಅಪ್ಲೈ ಮಾಡೋದಕ್ಕೂ ಕೂಡ ಹೆಸಿಟೇಟ್ ಮಾಡ್ಕೋತಿರ್ತಾರೆ. ಯಾಕಂದರೆ ಅವ್ರಿಗೆ ಒಂದು ಡೌಟ್ ಇರುತ್ತೆ ಯಾವಾಗಲೂ, ನನಗೆ ಇಂಗ್ಲೀಷ್ ಫ್ಲೂಯೆಂಟಾಗಿ ಬರೋದಿಲ್ಲ, ನಾನು ಇಂಟರ್ವ್ಯೂ ಕ್ಲಿಯರ್ ಮಾಡೋಕ್ಕಾಗಲ್ವೇನೋ ಅಂತ. ಆದರೆ ಇಲ್ಲಿ ಒಂದು ಮುಖ್ಯವಾದಂಥ ಸತ್ಯ ಏನಂದರೆ, ಇಂಟರ್ವ್ಯೂನಲ್ಲಿ ಪರ್ಫೆಕ್ಟ್ ಇಂಗ್ಲೀಷ್ ಮುಖ್ಯ ಅಲ್ಲ. HR ನೋಡೋದು ನಿಮ್ಮ ಸ್ಕಿಲ್ಸ್, ನಾಲೆಜ್ ಆ್ಯಂಡ್ ಕಾನ್ಫಿಡೆನ್ಸ್ ಮತ್ತು ಕಮ್ಯುನಿಕೇಷನ್. ಆದ್ದರಿಂದ ಇಂಗ್ಲೀಷ್ ಪರ್ಫೆಕ್ಟಾಗಿ ಇಲ್ಲ ಅಂದರೂ ಟೆನ್ಷನ್ ತೊಗೋಬೇಡಿ. ಸರಿಯಾದ ಪ್ರಿಪ್ರೇಷನ್ ಮತ್ತು ಕಾನ್ಫಿಡೆನ್ಸ್ ಇದ್ದರೆ ಇಂಟರ್ವ್ಯೂನಲ್ಲೂ ಸಕ್ಸಸ್ ಆಗ್ಬೋದು. ಸೊ ಮೊದಲಿಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಳಿ. ಸಿಂಪಲ್ ಕಮ್ಯುನಿಕೇಷನ್ ಆನ್ ಆಲ್ವೇಸ್ ವರ್ಕ್ಸ್ ಬೆಟರ್ ಅಂತ ಹೇಳ್ತಾರೆ. ಇಂಟರ್ವ್ಯೂನಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಂಗ್ಲೀಷ್ ವರ್ಡ್ಸ್ಗಳನ್ನು ಯೂಸ್ ಮಾಡೋದು ಅಗತ್ಯ ಇಲ್ಲ. ಕೆಲವರು ಇಂಟರ್ವ್ಯೂನಲ್ಲಿ ಇಂಪ್ರೆಸ್ ಮಾಡೋಕ್ಕೆ ಹೋಗಿ ತುಂಬ ಡಿಫಿಕಲ್ಟ್ ವರ್ಡ್ಸ್ಗಳನ್ನ ಯೂಸ್ ಮಾಡಲು ಟ್ರೈ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಅವರ ಮಿಸ್ಟೇಕ್ಸ್ ಆಗುತ್ತೆ. ಯಾಕಂದರೆ ಸೆಂಟೆನ್ಸ್ ಕ್ಲಿಯರಾಗಿ ಆಗದಿದ್ದರೆ HR ಕನ್ಫ್ಯೂಷನ್ ಆಗ್ಬೋದು. ಸೊ ಉದಾಹರಣೆಗೆ, ಐ ಪೊಸೆಸ್ ಎಕ್ಸ್ಟೆನ್ಸಿವ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಡೊಮೇನ್ ಅನ್ನೋದಕ್ಕಿಂತ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಸಿಂಪಲ್ ಇಂಗ್ಲೀಷ್ HR ಈಸಿಯಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಸಿಂಪಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದರೆ ಕಮ್ಯುನಿಕೇಷನ್ ಕೂಡ ಕ್ಲಿಯರ್ ಆಗುತ್ತೆ. ಇನ್ನೊಂದು ಮುಖ್ಯವಾದಂಥ ವಿಷಯ ಏನಂದರೆ, ಸ್ಲೋ ಆಗಿ ಮಾತಾಡೋದು ವೆರಿ ಇಂಪಾರ್ಟೆಂಟ್. ಇಂಟರ್ವ್ಯೂನಲ್ಲಿ ನರ್ವಸ್ ಆಗಿ ಹಲವರು ಫಾಸ್ಟಾಗಿ ಮಾತಾಡಿಬಿಡ್ತಾರೆ. ಆದ್ದರಿಂದ ಫಾಸ್ಟ್ ಕಮ್ಯುನಿಕೇಷನ್ HR ಅರ್ಥವಾಗದೇ ಇರೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಕಾಮಾಗಿ, ಸ್ಲೋ ಆಗಿ ಮಾತಾಡಿ, ಕ್ಲಿಯರಾಗಿ ಮಾತಾಡಿ, ವರ್ಡ್ಸ್ ಕ್ಲಿಯರ್ ಆಗಿರಲಿ, ಪ್ರೊನೌನ್ಸಿಯೇಷನ್ ಮಾಡಿ, ಅಂದರೆ ಸೆಂಟೆನ್ಸ್ ಕಂಪ್ಲೀಟಾಗಿ ಹೇಳಿ. ನೀವು ಕಾಮಾಗಿ ಮಾತಾಡಿದ್ರೆ HR ಕೂಡ ನಿಮ್ಮ ಕಾನ್ಫಿಡೆನ್ಸ್ ಕಾಣಿಸುತ್ತೆ. ಮುಂದೆ ಇಂಪಾರ್ಟೆಂಟ್ ಸ್ಟೆಪ್ ಪ್ರಾಕ್ಟೀಸ್. ಅಂದರೆ ಇಂಟರ್ವ್ಯೂನಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ಗಳು ಕೇಳುವಂಥ ಕಾಮನ್ ಕ್ವಶನ್ಸ್ಗಳು ಇರ್ತವೆ. ಅವುಗಳಿಗೆ ಪ್ರಿಪೇರ್ ಆಗಿದ್ದರೆ ಇಂಟರ್ವ್ಯೂನಲ್ಲಿ ನೀವು ಕಾನ್ಫಿಡೆನ್ಸ್ ಆಗಿ ಆಟೋಮೆಟಿಕ್ಲಿ ಇರಬೇಕಾಗತ್ತೆ. ಅದು ಉದಾಹರಣೆ ಇರಬೇಕಂದ್ರೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ವೈ ಶುಡ್ ವಿ ಹೈರ್ ಯು, ವೈ ಡು ಯು ವಾಂಟ್ ಟು ಜಾಯಿನ್ ದಿಸ್ ಕಂಪ್ನಿ. ಈ ಕ್ವಶನ್ಸ್ಗೆ ಆನ್ಸರ್ ನೀವು ಪ್ರಿಪೇರ್ ಮಾಡ್ಕೊಂಡು ಹೋದರೆ ಇಂಟರ್ವ್ಯೂನಲ್ಲಿ ಹೆಸಿಟೇಟ್ ಕಡಿಮೆ ಆಗುತ್ತೆ. ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ಉತ್ತಮ. ನೀವು ಪ್ರಾಕ್ಟೀಸ್ ಮಾಡಿದಂತೆ ಕಮ್ಯುನಿಕೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಟರ್ವ್ಯೂನಲ್ಲಿ ಕಮ್ಯುನಿಕೇಷನ್ ಮಾತ್ರ ಮುಖ್ಯ ಅಲ್ಲ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. HR ಇಂಪ್ರೆಸ್ ಕೂಡ ಆಗುತ್ತೆ. ಇಂಗ್ಲೀಷ್ ಪರ್ಫೆಕ್ಟ್ ಆಗದಿದ್ದರೂ ಪರವಾಗಿಲ್ಲ, ಕಾನ್ಫಿಡೆಂಟ್ ಬಾಡಿ ಲ್ಯಾಂಗ್ವೇಜ್ ಇದ್ದರೆ HR ಪಾಸಿಟಿವ್ ಇಂಪ್ರೆಷನ್ ಕೊಡುತ್ತೆ. ಸೊ ಅದಕ್ಕೆ ಇಂಟರ್ವ್ಯೂನಲ್ಲಿ ಐ ಟು ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. HR ಜೊತೆಗೆ ಮಾತನಾಡುವಾಗ ಕೆಳಗೆ ನೋಡೋದು ಅವಾಯ್ಡ್ ಮಾಡಿ, ಸ್ಟ್ರೇಟ್ ಆಗಿ ಕುಳಿತುಕೊಳ್ಳಿ. ಆಮೇಲೆ ಸ್ಮೈಲ್ ಮಾಡಿ, ಕಾಮ್ ಮಾತಾಡಿ. ಆಮೇಲೆ ಇವು ಸಿಂಪಲ್ ಥಿಂಗ್ಸ್ ಆದರೂ ಇಂಟರ್ವ್ಯೂಗೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಮುಂದಿನ ಪಾಯಿಂಟ್ ಏನಂದರೆ, ಹಾನೆಸ್ಟಿ. ಇಂಟರ್ವ್ಯೂನಲ್ಲಿ ಆನ್ಸರ್ಸ್ ಗೊತ್ತಿಲ್ಲ ಅಂದರೆ ಪ್ಯಾನಿಕ್ ಆಗಿಬಿಡಿ. ಕೆಲವರು ಆನ್ಸರ್ ಗೊತ್ತಿಲ್ಲದಿದ್ದರೂ ಗೆಸ್ ಮಾಡಿ ತಪ್ಪು ಆನ್ಸರ್ನ ಹೇಳ್ತಾ ಇರ್ತಾರೆ. ಸಮ್ಟೈಮ್ಸ್ ನೆಗೆಟಿವ್ ಇಂಪ್ರೆಷನ್ ಕೂಡ ಕ್ರಿಯೇಟ್ ಮಾಡ್ಬೋದು. ಅದಕ್ಕಿಂತ ಹಾನೆಸ್ಟಾಗಿ ಹೇಳುವುದು ಉತ್ತಮ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಿಸ್ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಟು ಲರ್ನ್ ಅಬೌಟ್ ಇಟ್ ಅಂತ ಹೇಳ್ಬೋದು. HR ಹಾನೆಸ್ಟಿ ಮತ್ತು ಲರ್ನಿಂಗ್ ಆ್ಯಟಿಟ್ಯೂಡ್ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಕ್ಯಾಂಡಿಡೇಟ್ ಲರ್ನ್ ಮಾಡಲು ನೀಡಿದರೆ ಅನ್ನೋದನ್ನು ನೋಡ್ತಾರೆ. ಇನ್ನೊಂದು ಪಾಯಿಂಟ್ ಹೇಳಬೇಕಂದ್ರೆ, ಕಾನ್ಫಿಡೆನ್ಸ್ ಮೇಂಟೈನ್ ಮಾಡುವುದು. ಇಂಗ್ಲೀಷ್ ವೀಕ್ ಇದೆ ಅನ್ನೋ ಕಾರಣಕ್ಕೆ ಕಾನ್ಫಿಡೆನ್ಸ್ ಲೂಸ್ ಮಾಡ್ಕೊಳ್ಬೇಡಿ. ಒಂದು ಥಿಂಗ್ ನೆನ್ಪಿಟ್ಕೊಳ್ಳಿ, ಏನಂದರೆ, ಇಂಡಿಯಾನಲ್ಲಿ ಹಲವಾರು ಸಕ್ಸಸ್ಫುಲ್ ಪ್ರೊಫೆಷನಲ್ಸ್ ಪರ್ಫೆಕ್ಟ್ ಇಂಗ್ಲೀಷ್ ಮಾತನಾಡೋದಿಲ್ಲ, ಆದರೂ ಅವರು ತಮ್ಮ ಕರಿಯರ್ನಲ್ಲಿ ಸಕ್ಸಸ್ ಆಗಿದ್ದಾರೆ. ಯಾಕಂದರೆ ಸಕ್ಸಸ್ಗೆ ಇಂಪಾರ್ಟೆಂಟ್ ಆಗಿರೋದು ಇಂಗ್ಲೀಷ್ ಮಾತ್ರ ಅಲ್ಲ, ಸ್ಕಿಲ್ಸ್, ನಾಲೆಜ್, ಡೆಡಿಕೇಷನ್ ಮತ್ತು ಹಾರ್ಡ್ ವರ್ಕ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗ್ತವೆ. ಇಂಗ್ಲೀಷ್ ಒಂದು ಸ್ಕಿಲ್ಸ್ ಮಾತ್ರ. ಪ್ರಾಕ್ಟೀಸ್ ಮಾಡಿದರೆ ಅದು ಕೂಡ ಗ್ರ್ಯಾಜುವಲಿ ಇಂಪ್ರೂವ್ ಆಗುತ್ತೆ. ನೀವು ದಿನಾಲೂ ಇಂಗ್ಲೀಷ್ ಕೇಳಿದರೆ, ಮಾತನಾಡಿದರೆ ಮತ್ತು ಪ್ರಾಕ್ಟೀಸ್ ಮಾಡಿದರೆ ಫ್ಲೂಯೆನ್ಸಿ ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಫೋಕಸ್ ಸ್ಕಿಲ್ಸ್ ಮೇಲೆ ಇರಬೇಕು. ನೀವು ಯಾವ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಿದ್ರು ಅದರಲ್ಲಿ ಸ್ಟ್ರಾಂಗ್ ಆಗಿ ನಾಲೆಜ್ ಇದ್ದರೆ HR ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಇಂಟರ್ವ್ಯೂನಲ್ಲಿ ಪ್ರಿಪ್ರೇಷನ್ ಇದ್ದರೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ಲಿ ಬರುತ್ತೆ. ಪ್ರಿಪ್ರೇಷನ್ ಇಲ್ಲದಿದ್ದರೆ ಇಂಗ್ಲೀಷ್ ಫ್ಲೂಯೆಂಟ್ ಇದ್ದರೂ ಕೂಡ ಇಂಟರ್ವ್ಯೂ ಡಿಫಿಕಲ್ಟ್ ಆಗ್ಬೋದು. ಆದ್ದರಿಂದ ಇಂಟರ್ವ್ಯೂಗೆ ಹೋಗುವ ಮೊದಲು ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ, ರೋಲ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಮೇಲೆ ಕಾಮನ್ ಕ್ವಶನ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ. ರೆಸ್ಯೂಮಿನಲ್ಲಿ ಮೆನ್ಷನ್ ಮಾಡಿದ ಎಲ್ಲ ಸ್ಕಿಲ್ಸ್ ಬಗ್ಗೆ ಕ್ಲಾರಿಟಿ ಇರಲಿ. ಇವು ಎಲ್ಲವೂ ಟುಗೆದರ್ ನಿಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ತವೆ. ಕೊನೆಯದಾಗಿ ಒಂದು ಇಂಪಾರ್ಟೆಂಟ್, ಇಂಗ್ಲೀಷ್ ವೀಕ್ನೆಸ್ ನಿಮ್ಮ ಕರಿಯರ್ ಗ್ರೋತ್ಗೆ ಬ್ಯಾರಿಯರ್ ಆಗಬಾರ್ದು. ಬಹಳ ಜನ ಇಂಗ್ಲೀಷ್ ಭಯ ಕಾರಣಕ್ಕೆ ಅಪಾರ್ಚುನಿಟೀಸ್ ಮಿಸ್ ಮಾಡ್ಕೋತಾ ಇದ್ದಾರೆ. ಆದರೆ ಒಂದು ಸರಿಯಾದ ಅಪ್ರೋಚ್ ಅಲ್ಲ ಅದು. ಲರ್ನಿಂಗ್ ಆಟಿಟ್ಯೂಡ್ ಇದ್ದರೆ ಇಂಗ್ಲೀಷ್ ಕೂಡ ಗ್ರ್ಯಾಜುವಲಿ ಇಂಪ್ರೂವ್ ಆಗ್ತಾ ಇರುತ್ತೆ. ಸ್ಕಿಲ್ಸ್ ಡೆವಲಪ್ ಮಾಡಿದರೆ ಕರಿಯರ್ ಅಪಾರ್ಚುನಿಟೀಸ್ಗೂ ಕೂಡ ತುಂಬ ಬರ್ತವೆ. ಆದ್ದರಿಂದ ಇಂಟರ್ವ್ಯೂಗೆ ಹೋಗುವಾಗ ಇಂಗ್ಲೀಷ್ ಬಗ್ಗೆ ಅನ್ನೆಸೆಸರಿ ಟೆನ್ಷನ್ ತೊಗೋಬೇಡಿ. ಪ್ರಿಪ್ರೇಷನ್ ಮಾಡಿ, ಕಾನ್ಫಿಡೆನ್ಸ್ ಮೇಂಟೈನ್ ಮಾಡಿ ಮತ್ತು ಹಾನೆಸ್ಟ್ ಕಮ್ಯುನಿಕೇಷನ್ ಇಟ್ಕೊಂಡ್ರಿ. ನೀವು ನಿಮ್ಮ ನಾಲೆಜ್ ಮತ್ತು ಸ್ಕಿಲ್ಸ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಮಾಡಿದರೆ HR ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ರಿಮೆಂಬರ್, ಕಾನ್ಫಿಡೆನ್ಸ್, ಪ್ರಿಪ್ರೇಷನ್ ಮತ್ತು ಪಾಸಿಟಿವ್ ಆಟಿಟ್ಯೂಡ್ ಇದ್ದರೆ ಇಂಟರ್ವ್ಯೂನಲ್ಲಿ ಸಕ್ಸಸ್ ಆಗಲು ಸಾಧ್ಯ. ಫಿಯರ್ ಬಿಡಿ, ಪ್ರಾಕ್ಟೀಸ್ ಮಾಡಿ ಮತ್ತು ನಿಮ್ಮ ಕರಿಯರ್ ಜರ್ನಿಯಲ್ಲಿ ನೀವು ಮುಂದೆ ಹೋಗಿ.
ಐ ಆಮ್ ಡ್ಯಾಮ್ ಶ್ಯೂರ್ ಈ ಒಂದು ಚಿಕ್ಕ ಚಿಕ್ಕ ಸಜೆಷನ್ಗಳು ನಿಮ್ಮ ಕರಿಯರಿಗೆ ಹೆಲ್ಪ್ ಆಗ್ತಾ ಹೋಗ್ತವೆ ಅಂತ ನಾನು ಅಂದ್ಕೊಂಡು ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಆದಷ್ಟು ಈ ಸಜೆಷನ್ಗಳನ್ನ ನಿಮ್ಮ ಕರಿಯರಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ, ನಿಮ್ಮ ಕರಿಯರಿಗೆ ಅನುಕೂಲ ಆಗೋಂಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಆ್ಯಂಕರ್ ಭಾರತಿ ಅಂತ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.